ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಅವಲಕ್ಕಿ ಮಾಡೋದು ನೋಡೋಣ ಬರ್ರಿ. ಅವಲಕ್ಕಿ ಮಾಡಲಿಕ್ಕೆ ಒಂದು 300 ಗ್ರಾಮ್ ಅವಲಕ್ಕಿ ತೊಗೊಂಡೀನಿ. ಅವು ಸ್ವಚ್ಛ ಮಾಡ್ಕೋಬೇಕು. ಮೊದಲು ನೀರು ಹಾಕ್ಕೊಂಡು ಕ್ಲೀನಿಂಗ್ ಒಂದು 2 ಸಲ ತೊಳ್ಕೊಬೇಕು. ಬಿರುಸಿದ್ದು ಅಂದರೆ ಒಂದು ಸ್ವಲ್ಪ ನೆನೆ ಇಡಬೇಕು. ಮೆತ್ತಗಿದ್ದು ಒಂದು ಸ್ವಲ್ಪ ತುಳು ಇದ್ದು ಅಂದರೆ ಒಂದು 2 ಸಲ ತೊಳೆದು ನೀರು ಬಸ್ಕೊಂಡ್ರೆ ಮುಚ್ಚಿಡಬೇಕು. ಒಂದು 5 ನಿಮಿಷ ಮುಚ್ಚಿಡೋಣ. ಇದು ನೆನೆದೈತಿ. ಅಷ್ಟು ತಕ್ಕ ನಾವು ಉಳ್ಳಾಗಡ್ಡೆ ಕಟ್ ಮಾಡ್ಕೊಂಡು ಇದು ನೆನೆದೈತಿ ನೋಡ್ರಿ. ಈ ಕಡೆ ಕಡಾಯಾಗ ಎಣ್ಣೆ ಕಾಯ್ಕೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೋಬೋದು. ಒಂದು ಅರ್ಧ ವಾಟಿ, ಹೆಚ್ಚು ಕಡಿಮೆ ಹಾಕ್ಕೋಬೋದು. ಶೇಂಗಾ ಹಾಕ್ಕೊಂಡೀನಿ. ಚೆಂದಾಗಿ ಶೇಂಗಾ ಹುರ್ಕೋಬೇಕು. ಹುರಿದು ಹಾಕಿದ್ರೂ ನಡೀತದೆ, ಎಣ್ಣೆಗೆ ಹುರ್ಕೊಂಡ್ರೂ ನಡೀತದೆ. ಸ್ವಲ್ಪ ಪುಟಾಣಿ ಹಿಟ್ಟು ರುಬ್ಕೊಲಿಕತ್ತೀನಿ. ಎಣ್ಣೆ ಜಾಸ್ತಿ ಆದರೂ ಪುಟಾಣಿ ಹಿಟ್ಟು ಹಾಕ್ಕೋಬೇಕು, ರುಚಿನೂ ಬರ್ತದೆ. ಶೇಂಗಾ ಸಣ್ಣ ಇದ್ರೆ ಹಾಕ್ಕೋಬೇಕು ರೀ, ಉದ್ದಪ್ಪ ಅದಾವ. ಜೀರಿಗೆ ಸಾಸಿವೆ ಹಾಕ್ಕೊಂಡೇನಿ, ಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ, ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕ್ಕೊಂಡೇನಿ, ಕರಿಬೇವು, ಉಪ್ಪು ಹಾಕ್ಕೊಂಡೇನಿ ರುಚಿ ತಕ್ಕಂತೆ. ಅರಿಶಿನ ಪುಡಿ, ಹಿಂಗ, ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆಂದಾಗಿ ತರ ಹುರಿಬೇಕು. ತೆಳಗ ಮ್ಯಾಗ ಮಾಡಬೇಕು, ಹಸಿ ಇರಬಾರ್ದು. ಒಂದು ಸ್ವಲ್ಪ ಚಹಾ ಸಕ್ಕರೆ ಹಾಕ್ಕೊಂಡೇನಿ. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಲಿಕತ್ತೇನೆ. ಎಣ್ಣೆ ಜಾಸ್ತಿ ಆದ್ರೂ ಇದಕ್ಕೆ ಕವರ್ ಆಗ್ತದೆ. ಪುಟಾಣಿ ಹಿಟ್ಟು ಹಾಕೋದ್ರಿಂದ ರುಚಿನೂ ಬರ್ತದೆ ರೀ. ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಲಿಕತ್ತೀನಿ. ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಲಿಕತ್ತೀನಿ. ಮ್ಯಾಗ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹೆರ್ಚಿದ್ದು ಹಾಕ್ಕೋಬೇಕು. ಒಂದು ಮೆಣಸಿನ್ಕಾಯಿ ಬೇಕಾದ್ರೆ ಹುರ್ಕೊಂಡು ಮೆಣಸಿನ್ಕಾಯಿ ಕಡ್ಕೊಂಡು ತಿನ್ಲಿಕ್ಕೆ ಇಟ್ಕೋಬೋದು.